ಎಚ್.ಎನ್. ವ್ಯಾಲಿ ನೀರು ಸಮರ್ಪಕವಾಗಿ ಎಲ್ಲ ಕೆರೆಗಳಿಗೂ ಸರಬರಾಜಾಗುತ್ತಿಲ್ಲ. ಇದರ ಮಧ್ಯೆ ರಾಜಕಾಲುವೆಗಳ ಮುಖಾಂತರ ಹರಿಯುವ ನೀರಿಗೆ ಪಂಪ್ ಸೆಟ್ ಅಳವಡಿಸಿ ನೀರನ್ನು ಕದಿಯುತ್ತಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಗೆ ಇದುವರೆಗೂ ಅನೇಕ ಮನವಿ ಹಾಗೂ ಸಭೆಗಳ ಮುಖಾಂತರ ಎಚ್ಚರಿಕೆ ನೀಡಿದ್ದರೂ ಸಹಿತ ಯಾವುದೇ ಕ್ರಮ ವಹಿಸಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಬೈರೇಗೌಡ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಎಲ್ಲ ತಾಲೂಕು ರೈತರಿಂದ ಬೃಹತ್ ಪ್ರತಿಭಟನೆಯನ್ನ ಟ್ರ್ಯಾಕ್ಟರ್ಗಳ ಮೂಲಕ ಚಿಕ್ಕಬಳ್ಳಾಪುರದ ಸಣ್ಣ ನೀರಾವರಿ ಇಲಾಖೆ ಮುಂಭಾಗ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಕೆರೆಗಳಲ್ಲಿ ಅಂತರ್ಜಲ ಅಭಿವೃದ್ಧಿ ಕುಂಠಿತವಾಗಿದೆ ಮತ್ತು ಬಯಲುಸೀಮೆಯ ಜಿಲ್ಲೆಗಳಿಗೆ ನೀರು ಹರಿಸಲು ಕಷ್ಟಕರವಾಗಿರುವ ಹಿನ್ನೆಲೆ ಕೆರೆಗಳು ಬತ್ತಿ ಅದರಲ್ಲಿ ಪ್ರಸ್ತುತ ಈ ವರ್ಷದಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು ಎಲ್ಲ 65 ಕೆರೆಗಳು ಎಚ್.ಎನ್. ವ್ಯಾಲಿ ಯೋಜನೆಯಿಂದ ಹರಿಸುವ ನೀರಿನ ಮೇಲೆ ಅವಲಂಬಿತವಾಗಿದ್ದೇವೆ. ಪ್ರಸ್ತುತ ಲಭ್ಯವಿರುವ 130 MLD ನೀರು ಹಾಗೂ ಎಲ್ಲ 65 ಕೆರೆಗಳು ಸಂಪೂರ್ಣವಾಗಿ ತುಂಬಿಸಲು ಸಾಧ್ಯವಾಗುತ್ತಿಲ್ಲವಾಗಿದ್ದು ಹೆಬ್ಬಾಳ STP ಆವರಣದಲ್ಲಿ ಹೊಸದಾಗಿ ನಿರ್ಮಾಣವಾಗುತ್ತಿರುವ 100 MLD ನೀರಿನ ಘಟಕದಿಂದ ತ್ವರಿತವಾಗಿ ನೀರು ಹರಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟಿಸಿದರು. ಸಣ್ಣ ನೀರಾವರಿ ಇಲಾಖಾ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಆಗಸ್ಟ್ ತಿಂಗಳ ಅಂತ್ಯದೊಳಗೆ ನಿಮಗೆ ಬರಲಿರುವ 210 MLD ನೀರನ್ನು ಹರಿಸುತ್ತೇವೆ, ಹಾಗೆ ಕಳ್ಳತನ ಮಾಡಲಾಗದಂತೆ ಕ್ರಮ ವಹಿಸುತ್ತೇವೆ ಎಂದು ಅಧಿಕಾರಿಗಳು ಭರವಸೆ ನೀಡಿದರು. ಹೋರಾಟದಲ್ಲಿ ಜಿಲ್ಲಾಧ್ಯಕ್ಷ ರಾಮನಾಥ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಜಿಲ್ಲಾ ಉಪಾಧ್ಯಕ್ಷ ವೀರಾಪುರ ಮುನಿನಂಜಪ್ಪ, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ರಾಮಾಂಜನಪ್ಪ, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್, ಚಿಂತಾಮಣಿ ತಾಲೂಕು ಅಧ್ಯಕ್ಷ ರಮಣರೆಡ್ಡಿ, ಗೌರಿಬಿದನೂರು ತಾಲೂಕು ಅಧ್ಯಕ್ಷ ಮಾಳಪ್ಪ, ಪಾಗೇಪಲ್ಲಿ ತಾಲೂಕು ಅಧ್ಯಕ್ಷ ಲಕ್ಷ್ಮಣ ರೆಡ್ಡಿ, ಎಲ್ಲ ತಾಲೂಕು ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು, ರೈತ ಮುಖಂಡರುಗಳು ಹಾಜರಿದ್ದರು. ಸಣ್ಣ ನೀರಾವರಿ ಅಧಿಕಾರಿಗಳಿಗೆ ಸಣ್ಣ ನೀರಾವರಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಯಾಕೆಂದ್ರೆ ನಮಗೆ ಹೊಟ್ಟೆ ಉರಿತೈತೆ ಇವರು ಮಾಡುವಂತ ಕೆಲಸಗಳು ಏನು ಅಂದ್ರೆ, ಈಗಾಗಲೇ ನಮ್ಮ ಸ್ನೇಹಿತರುಗಳೆಲ್ಲ ಹೇಳಿದ್ರು, 2.5 ತಿಂಗಳ ಹಿಂದೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ಸೇರಿ ಏನು ಇವರು ಒಂದು ಕಮಿಟಿ ಮಾಡಿ ಈ ಚಿಕ್ಕಬಳ್ಳಾಪುರದಿಂದ ಹೋಗ್ತಾ ಇರುವಂತಹ ನೀರು ಅದನ್ನ ನಿಲ್ಲಿಸಬೇಕು, ಏನು ಅಕ್ರಮ. ಹಾಗಾಗಿ ತಾವು ನಮ್ಮ ಉದ್ದೇಶ ಏನಿದೆ, ನಮ್ಮ ಒಂದು ಬೇಡಿಕೆಗಳೇನಿದೆ ಅದನ್ನು ಈಡೇರಿಸುವ ತನಕ ಕೂಡ ನಾವು ಇಲ್ಲಿಂದ ಯಾವುದೇ ಕಾರಣಕ್ಕೂ ನಾವು ಮನೆಗಳಿಗೆ ಹೋಗೋದಿಲ್ಲ. ನಿಮ್ಮಿಂದ ಸ್ಪಷ್ಟವಾದ ಒಂದು ಉತ್ತರ ಬರಬೇಕು. ಇಲ್ಲ ನಿಮ್ಮ ತಪ್ಪ, ಇಲ್ಲಾಂದ್ರೆ ಸರ್ಕಾರ ತಪ್ಪ, ಯಾವುದಾದ್ರೂ ನಮ್ಮ ಮುಖ್ಯವಾದಂತಹ ಒಂದು ಸ್ಪಷ್ಟವಾದಂತಹ ಒಂದು ಉತ್ತರ ಬರೋ ತನಕ ನಾವು ಇಲ್ಲಿಂದ ಜಾಗ ಖಾಲಿ ಮಾಡದಂತ ನಮ್ಮ ಸರ್ಕಾರ ಮತ್ತು ನಿಮ್ಮ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ, ಈ ನಮ್ಮ ದೇಶದಲ್ಲಿ ಈ ರೈತರು ಎಷ್ಟೋ ಜನ ರೈತರು ಇವತ್ತು ಅನ್ನ ಕೊಡ್ತಾ ಇದ್ದಾರೆ. ಇದು ಎಲ್ರಿಗೂ ಗೊತ್ತು. ಬರೀ ರೈತರಿಗೆಲ್ಲ ಎಷ್ಟೋ ಸಕಲ ಜೀವಿಗಳನ್ನ ಸಾಕ್ತಾ ಇರುವಂತ ರೈತರಿಗೆ ಇವತ್ತು ನೀರು ಕೊಡ್ತಾ ಇಲ್ಲಲ್ಲ, ಇದನ್ನ ಬೇಜಾರು. ಈ ಬೇಜಾರಕ್ಕೋಸ್ಕರಾಗಿ ಎಷ್ಟೋ ಹೋರಾಟಗಳು ಮಾಡಿದ್ರೆ ಈಗಾಗಲೇ ಹೇಳಿದ್ದಾರೆ. ಈಗ ನಾವೆಲ್ಲ ಅದನ್ನು ಹೇಳೋದು ಬೇಡ. ಸಣ್ಣ ನೀರಾವರಿ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಷ್ಟು ಸೋಂಬೇರಿಗಳು ಯಾವ ಇಲಾಖೆಯಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ಮೊದಲಿನಿಂದಲೂ ಕೂಡ ಕೆರೆ ಸಂಘಗಳು JSYS ಅಂತಂದ್ರು ಕೆರೆಗಳ ಅಭಿವೃದ್ಧಿ ಅಂತೇಳಿ. ಇದರಲ್ಲಿ ಇವರು ಸೋಮಾರಿತನ ನೋಡಿಸ್ತಕ್ಕ ಸೋಮಾರಿತನ ಯಾವ ಇಲಾಖೆ ಅವರು ತೋರಿಸೋದಿಲ್ಲ. ಎಲ್ಲ ಇಲಾಖೆಗಳು ಕೂಡ ಈ ದಿವಸ ಇಲ್ಲಿ ಎಲ್ಲ ರೈತರು ಬಂದಿದ್ದೀವಿ, ನಿಮ್ಮ ಕಷ್ಟ ಸುಖಗಳೇನಾದ್ರೂ ಇದ್ರೆ ಹೇಳಿ. ನಾವು ಯಾರು ಮುಖ್ಯಮಂತ್ರಿಗಳನ್ನ ನೋಡ್ಬೇಕಾ, ಇಲ್ಲ ಮಂತ್ರಿಗಳನ್ನ ನೋಡ್ಬೇಕಾ? ನಿಮ್ಮ ಜವಾಬ್ದಾರಿ ಏನು? ನೀವು ಯಾವ ರೀತಿ ಕೆರೆಗಳನ್ನ ಸಂರಕ್ಷಣೆ ಮಾಡಿದ್ದೀರಿ? ನೀವು ಯಾವ ರೀತಿ ಈಗ KC ವ್ಯಾಲಿ ಎಚ್.ಎನ್. ವ್ಯಾಲಿ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ದೀರಿ ಎಂಬತಕ್ಕಂಥದ್ದನ್ನ ಈ ದಿವಸ ಸ್ಪಷ್ಟಪಡಿಸಬೇಕು. ಯಾಕೆಂದ್ರೆ ರೈತರು ಮೂಲೆಗಳಿಂದ ಎಲ್ಲ ತಾಲೂಕುಗಳಿಂದ ಬಂದಿರ್ತಕ್ಕಂಥದ್ದು ನಿಮ್ಮನ್ನ ಇದು ಮಾಡೋದಕ್ಕಲ್ಲ. ನೀವು ನಿಮ್ಮಿಂದ ಆಶ್ವಾಸನೆ